ಆದರೆ ಕಥೆ ಮಾತ್ರ ಸೂಪರ್ ಆಗಿ ಯೂನಿಕ್ ಆಗೈತೆ. ನಿಜ ಯಾರು ಈ ಥರ ನೋಡಿಲ್ಲ ಕನ್ನಡ ಮೂವಿಯಲ್ಲಿ, ಖಂಡಿತ ಬಂದು ನೋಡಿ. ನೀವು ಫ್ಯಾನ್ ವಾರು ಅದೆಲ್ಲ ಸೈಡ್ಗೆ ಬಂದು ನೋಡ್ರಿ, ಮೂವಿ ಖಂಡಿತ ಇಷ್ಟ ಆಗುತ್ತೆ. ಸೂಪರ್ ಆಗೈತೆ, ಥ್ರಿಲ್ಲಿಂಗ್ ಆಗೈತೆ. ಗುರು ಕಥೆನೇ ಇಷ್ಟ ಐತೆ, ಕಾನ್ಸೆಪ್ಟೇ ಇಷ್ಟ ಐತೆ. ಯಾರು ಮಾಡಿಲ್ಲ ಈ ಥರ ಕಾನ್ಸೆಪ್ಟ್ ಸೂಪರ್ ಆಗೈತೆ. ನಾನು ಡೈರೆಕ್ಟ್ರು ಮತ್ತೆ ಕಥೆ ಬರ್ದಿರ್ತಾರಲ್ಲ ಅವ್ರಿಗೆ ಹೇಳ್ತಾ ಸೂಪರ್ ಆಗೈತೆ. ನೀವೇ ಮಸ್ರಾನ ಮೂವಿ ಐತೆ, ಸಕ್ಕತ್ತಾಗೈತೆ. ಧನ್ವೀರಣ್ಣಗೆ ಇದೊಂದು ಒಳ್ಳೆ ಪ್ಲಸ್ ಪಾಯಿಂಟು. ಅವಾಗ ಏನಿತ್ತು ಬಜಾರಲ್ಲಿ ಏನಿತ್ತು ಎಲ್ಲ ನಾಲ್ಕು ಫಿಲಮು ಮಾಡ್ಕೊ ಬಂದ್ರು ಹಂಗೆ ಇದ್ದಾರೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಅವ್ರು ಯಾರು ತಗೊಂತಾರೆ, ಡಿ ಬಾಸ್ ಜಾಗನೇ ತಗೋತಾರೆ. ಅವ್ರಿಗೆ ಏನಿಲ್ಲ ಅಂದ್ರೆ ನಮ್ಮ ಡಿ ಬಾಸ್ ಕೊನೆವರೆಗೂ ಇರೋವರೆಗೂ ಅವ್ರ ಜೊತೆಗೂ ಇರ್ತಾರೆ ಕೊನೆವರೆಗೂ. ಇವಾಗ ಡಿ ಬಾಸ್ಗೆ ಒಂದು ಜಾಗ ಇದೆಯಲ್ಲ, ಆ ಜಾಗ ಇವರು ಅನುಮಾನಿಸ್ಕೊಂತಾರೆ ಅಣ್ಣ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಜೈ ಡಿ ಬಾಸ್. ಚೆನ್ನಾಗಿದೆ, ಒಳ್ಳೆ ಇಂಟ್ರೊಡ್ಯೂಸ್ ಇದೆ. ಇವಾಗ ದರ್ಶನ್ ಸರ್ ಮತ್ತೆ ತನ್ವೀರ್ ಅವರು ಒಂದು ಸಿನಿಮಾ ಮಾಡಿದ್ರೆ ಟೈಟಲ್ ಏನಿರಬೇಕು? ಈಗ ಆಲ್ರೆಡಿ ಜೋಡೆ ಅಂತ ಹಾಕಿದ್ದಾರೆ. ಲವಕ್ಕೂ ಸಾಂಗ್ ಹಾಕಿದ್ರೆ ಒಳ್ಳೇದಾಗುತ್ತೆ. ಸೈಕ್ ಆಗಿದೆ ಅಣ್ಣ ಮೂವಿ, ಮಾತ್ರ ಸೈಕ್ ಆಗಿದೆ ಅಣ್ಣ ಮೂವಿ. ವೆರಿ ಗುಡ್ ಕಾನ್ಸೆಪ್ಟ್. ಬೆಸ್ಟ್ ಆಫ್ ಲಕ್. ಸಪೋರ್ಟ್ ಮಾಡ್ತೀವಿ. ಆದರೆ ಕತೆ ಅಂತ ಬಂದ್ರೆ ಕರ್ನಾಟಕದಲ್ಲಿ ಕನ್ನಡ ಮೂವಿಯಲ್ಲಿ ಇದೊಂದು ಹೊಸ ಥರ ಕತೆ. ನಾನು ಕತೆ ಬರ್ತಾರೆ ಹೇಳ್ತೀನಿ, ಸಕ್ಕದಾಗೈತೆ. ಒಂದು ಯೂನಿಕ್ ಕಾನ್ಸೆಪ್ಟ್ ಐತೆ. ಮೇನ್ ಆಗಿ ಆಡಿಯನ್ಸ್ಗೆ ಏನು ಹೇಳ್ಬೇಕಂದ್ರೆ, ಈ ಫ್ಯಾನ್ ವಾರು ನಮ್ಮ ಬಾಸಿಗೆ ಸಪೋರ್ಟ್ ಮಾಡ್ತಾರೆ ಹಂಗೆ ಅಂತ ಬಿಟ್ಬಿಡಿ, ಸೈಡ್ಗೆ ಇಟ್ಬಿಡ್ರಿ. ಕತೆ ನಾನು ನೋಡ್ರಿ, ಇಷ್ಟ ಆಗಿಲ್ಲ ಅಂದರೆ ಬೇಕಾದ್ರೆ ನನಗೆ ಬೈದ್ಬಿಡ್ರಿ ಅಂತ ಹೇಳ್ಬಿಡ್ತೀನಿ. ನಿಜ ಕತೆ ಸೂಪರ್ ಆಗೈತೆ, ತುಂಬ ಇಷ್ಟ ಆಯಿತು. ಧನ್ಯವಾದ. ಸೂಪರ್ ಆಗಿ ಇಂಡಿಯಾದಲ್ಲೇ ಸರ್ ಫಸ್ಟ್ ಟೈಮ್ ಸರ್ ಈ ಥರ ಯೂನಿಕ್ ಕಾನ್ಸೆಪ್ಟ್ ಮಾಡಿರೋದು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ, ಚೆನ್ನಾಗಿದೆ. ಫಸ್ಟ್ ಟೈಮ್ ಏನೋ ಒಂದು ಟ್ರೈ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು. ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಫಿಲಮ್ ನೋಡಿ ಸರ್, ಚೆನ್ನಾಗಿದೆ ಸರ್ ಮೂವಿ ಮಾತ್ರ. ಈ ಸಿನಿಮಾನ ದರ್ಶನ್ ಅಣ್ಣವ್ರು ನೋಡಿದ್ರೆ ಗ್ಯಾರಂಟಿ ಎಷ್ಟು ಸೂಪರ್ ಆಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿದೆ. ದರ್ಶನ್ ನೋಡಲೇಬೇಕು. ಧನ್ವೀರ್ ಸರ್ ಅಷ್ಟೊಂದು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಈ ಥರ ಕತೆ ಸಿಗೋದೇ ಕಷ್ಟ, ತುಂಬ ಚೆನ್ನಾಗಿದೆ. ಕತೆ ಇರ್ಬೋದು, ಸಾಂಗ್ಸ್ ಇರ್ಬೋದು, ಫೈಟ್ ಇರ್ಬೋದು, ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡ್ಕೊಳ್ಬೇಡಿ. ಆ ಪುರಾಣಕ್ಕೂ ಈ ವಿಜ್ಞಾನಕ್ಕೂ ಚಾಲೆಂಜ್ ಮಾಡಿದ್ದಾರೆ ಈ ಸಿನಿಮಾ. ದಯವಿಟ್ಟು ಸಿನಿಮಾ ನೋಡಿ, ಗೆಲ್ಸಿ ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊತೀವಿ. ಸಿನಿಮಾ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ವರ್ಗು ಫುಲ್ ಹಿಡಿದು ತೋರಿಸುತ್ತೆ. ಕತೆ ಅಂತೂ ಸಖತ್ತಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದ್ದಂಗಿದೆ ಅಣ್ಣ. ಫುಲ್ಲು ಕ್ಲೈಮ್ಯಾಕ್ಸ್ ವರ್ಗು ಏನಂತ ಗೊತ್ತೇ ಆಗಲ್ಲ. ಇಲ್ಲಂತೂ ಫುಲ್ಲು ಥ್ರಿಲ್ಲಿಂಗ್ ಆಗಿ ಬರ್ತಾರೆ. ಎಂಟ್ರಿ ಫುಲ್ ಬೆಂಕಿ ಅಣ್ಣ. ನಾವು ಯಾವುದೇ ಆಗಲಿ ನೆಗೆಟಿವ್ ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಅಂತ ತಗೊಂಡು ಎಲ್ಲರೂ ಚೆನ್ನಾಗಿರುತ್ತೆ. ಹೆಂಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ. ಇವಾಗಿನ ಜನ್ರೇಷನ್ಗೆ ತಕ್ಕನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ, ಸಕ್ಕತ್ತಾಗಿದೆ. ಸೈಡಿ ತನ್ವೀರ್ ಆಕ್ಟಿಂಗ್ ತುಂಬ ಚೆನ್ನಾಗಿದೆ. ಹೀರೋಯಿನ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಮೋಷನಲಿ ತುಂಬ ಅಟ್ಯಾಚ್ ಆಗಿದೆ ಆ್ಯಂಡ್ ಥ್ರಿಲ್ಲಿಂಗ್ ಇದೆ. ಬೋರ್ ಏನೂ ಆಗಲ್ಲ, ಚೆನ್ನಾಗಿದೆ. ಕಥೆನೂ ಚೆನ್ನಾಗಿದೆ. ಈ ಜನ್ರೇಷನ್ಗೆ ಚೆನ್ನಾಗಿದೆ. ಬಟ್ ಯಾರು ಮೂವಿಲಿರೋ ಥರ ನಡ್ಕೋಬೇಡಿ. ಸೈಡಿ ಬಾಸ್. ಇಟ್ಸ್ ರಿಯಲಿ ಸೂಪರ್ ಮೂವಿ. ನಿಜವಾಗೂ ಖುಷಿ ಆಗುತ್ತೆ. ಯಾಕೆಂದರೆ ಈ ಥರ ಒಂದು ಮೂವಿ ವಿ ಆರ್ ಎಕ್ಸ್ಪೆಕ್ಟಿಂಗ್, ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಈ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಡೈರೆಕ್ಟರ್ ಆಗಿರ್ಬೋದು, ಇವರೆಲ್ಲರೂ ಏನು ಪ್ಲ್ಯಾನ್ ಮಾಡಿದ್ದಾರೆ, ನಿಜವಾಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಇಸ್ 100 days. ಐ ವಿಲ್ ಟೆಲ್ ಯು, ಇಟ್ ಇಸ್ ಹಿಟ್ ಮೂವಿ. ವೆರಿ ಎಕ್ಸಲೆಂಟ್. ನಾವು ಕೇಳ್ತಾ ಇದ್ರೆ ಇನ್ನೂ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಬರ್ತಾ ಇದೆ. ಕ್ಯೂರಿಯಾಸಿಟಿ ಜೊತೆಗೆ ಹೇಗೆ ಎಂಡು ಆಯಿತು ಅಂತಲೇ ಗೊತ್ತಾಗಲಿ. ಅಷ್ಟು